ಸಾದ್ರೆ ನಮಸ್ಕಾರ. ನೋಡಿ ಸಾದ್ರೆ ಈಗೇನು ಅಧಿಸೂಚನೆ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ದಿನ ಟೈಮ್ ಇಲ್ಲ. 19 ಡಿಸೆಂಬರ್ 2025 ತನಕ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರಪ್ಪ ಅಂದ್ರೆ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಕಿರಿಯ ಅಧಿಕಾರಿ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ತುಂಬಾ ಜನ ಕಿರಿಯ ಸಹಾಯಕ ಬೇರೆ ಮತ್ತು ಕಿರಿಯ ಅಧಿಕಾರಿ ಒಂದೇ ಅಂತಾರ, ಅದು ಬೇರೆ ಬೇರೆ, ಅರ್ಥ ಮಾಡ್ಕೊಳ್ಳಿ. ಕಿರಿಯ ಸಹಾಯಕ ಹುದ್ದೆ ಬೇರೆ, ಕಿರಿಯ ಅಧಿಕಾರಿ ಹುದ್ದೆ ಬೇರೆ. ಅದ ನಂತರ ಉಪವ್ಯವಸ್ಥಾಪಕ, ಘಟಕ ಮುಖ್ಯಸ್ಥ ಹುದ್ದೆಗಳು, ಅದ ನಂತರ ಸಹಾಯಕ ವ್ಯವಸ್ಥಾಪಕರು, ಇದಕ್ಕೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೀವೇನಾದ್ರೂ ಡಿಗ್ರಿ, ಡಿಪ್ಲೊಮಾ, ಅದ ನಂತರ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ, MBA ಮುಗಿಸಿತ್ತಂದ್ರೆ, BA ಅಥವಾ BTech ಮುಗಿಸಿತ್ತಂದ್ರೆ ನಿಮ್ಗೆ ಒಂದು ಖುಷಿಯ ವಿಚಾರ ಆಗಿರತ್ತೆ. ನೋಡಿ, ಸರ್ಕಾರಿ ಹುದ್ದೆಗಳಾಗಿರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. A to Z ವರೆಗೆ ಆಯ್ಕೆದಂತ ಅಭ್ಯರ್ಥಿಗಳಿಗೆ 40,000ದಿಂದ 1,60,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಕೊನೆ ತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ. ಸ್ವಲ್ಪ ಅಕ್ಷರಗಳು ಸಣ್ಣದಾಗಿ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸುತ್ತೆ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ನಿಮಗೆ ನಾರ್ಮಲ್ ಆಗಿ ಬೇಸಿಕ್ ಆಗಿ ಕೂಡ ತಿಳಿಸ್ಕೊಡ್ತಾನೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ PDF ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ ಅಥವಾ ನಮ್ಮ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಹೆಸರು ಈಗ ನಿಮ್ಗೆ ಗೊತ್ತಾಗಿರಬಹುದು, ವಾಲ್ಮಾರ ಲಾರಿ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ವಾಲ್ಮಾರ ಲಾರಿ ಲಿಮಿಟೆಡ್ ನೇಮಕಾತಿ ಆಗಿರತ್ತೆ. ಇದು ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಇಲ್ಲಿ ನೋಡಿ, ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ. ಇದು ಲಿಮಿಟೆಡ್ ಕೊಟ್ಟಿದ್ದಾರೆ, ಬಟ್ ಗೌರ್ಮೆಂಟ್ ಅಂಡರ್ ನಲ್ಲಿ ಗೌರ್ಮೆಂಟ್ ಪರ್ಮಿಷನ್ ತಗೊಂಡೆ ಎಲ್ಲ ಲಿಮಿಟೆಡ್ ಅನ್ನ ತಯಾರು ಮಾಡಿರ್ತಾರೆ. ರಿಜಿಸ್ಟರ್ ಆಗಿರ್ತವೆ ಗೌರ್ಮೆಂಟ್ ದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಬರತ್ತೆ ಈ ಒಂದು ಸಂಸ್ಥೆ. ಅಲ್ಲಿ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 15 ಇರತ್ತೆ, 15 ಪೋಸ್ಟ್ಗಳು. ಆಯ್ಕೆ ಆದ್ರೆ ಕರ್ನಾಟಕ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಭುವನೇಶ್ವರದಲ್ಲಿ ಕೆಲಸ ಇರತ್ತೆ, ಆಂಧ್ರ ಪ್ರದೇಶದಲ್ಲಿ, ಅದ ನಂತರ ಚೆನ್ನೈನಲ್ಲಿ ಕೆಲಸ ಇರತ್ತೆ, ಹಿಮಾಚಲ ಪ್ರದೇಶದಲ್ಲಿ, ದೆಹಲಿಯಲ್ಲಿ ಕೂಡ ಕೆಲಸ ಇರತ್ತೆ, ಒಡಿಸ್ಸಾ. ನಿಮ್ಗೆ ಬೇಕಾದ ಎಲ್ಲಿ ರಾಜ್ಯದಲ್ಲಿ ಆಯ್ಕೆ ಮಾಡ್ತಾರ ನಿಮಗೆ ಬಿಟ್ಟದು. ಬಟ್ ಕರ್ನಾಟಕದವರು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ. ಬೆಂಗಳೂರಿನಲ್ಲಿ ಅವಕಾಶ ಇರತ್ತೆ. ಮತ್ತು ಆಯ್ಕೆ ಆದ್ರೆ 40ರಿಂದ 1,60,000 ತನಕ ಸ್ಯಾಲರಿ ಇರತ್ತೆ. ಮತ್ತು ಪೋಸ್ಟ್ ಬಗ್ಗೆ ನೋಡಿ ಏನೇನು ಖಾಲಿ ಇದಾವೆ. ಮ್ಯಾನೇಜರ್ ಹುದ್ದೆಗಳು, ಆಪರೇಟರ್ ಹುದ್ದೆಗಳು, ಯೂನಿಟ್ ಹೆಡ್ ಹುದ್ದೆಗಳು, ಮುಖ್ಯಸ್ಥ ಹುದ್ದೆಗಳು, ಡೆಪ್ಯೂಟಿ ಮ್ಯಾನೇಜರು, ಅಕೌಂಟೆಂಟ್ ಹುದ್ದೆಗಳು, ಅಸಿಸ್ಟೆಂಟ್ ಮ್ಯಾನೇಜರು, ಕಾಮರ್ಷಿಯಲ್ ಹುದ್ದೆಗಳು, ಈ ರೀತಿಯಾಗಿ ಖಾಲಿ ಇರತ್ತೆ. ಇದ್ರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ, ಕಡ್ಡಾಯವಾಗಿ ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಷ್ಟೆಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂದ್ರೆ 1ರಿಂದ 5 ವರ್ಷ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ 1ರಿಂದ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇರಬೇಕು. 1ರಿಂದ 5 ವರ್ಷ ಯಾರ್ಯಾರಿಗಿದೆಲ್ಲ ಎಕ್ಸ್ಪೀರಿಯನ್ಸ್ ಅವ್ರ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇನ್ನು ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವಿದ್ಯಾರ್ಹತೆ. ಕಿರಿಯ ಅಧಿಕಾರಿ ಹುದ್ದೆಗೆ ಪದವಿ, ಕಿರಿಯ ಸಹಾಯಕ ಹುದ್ದೆಗೆ BA BTech ಪದವಿ, ಅದ ನಂತರ ಘಟಕ ಮುಖ್ಯಸ್ಥ ಪದವಿ BA BTech MBA ಡಿಪ್ಲೊಮಾ ಇದೇ ಆಗಿರಬೇಕು. ಅದ ನಂತರ ಉಪವ್ಯವಸ್ಥಾಪಕ ಹುದ್ದೆಗೆ CA ICWA BA BTech ಪದವಿ MBA ಸ್ನಾತಕೋತ್ತರ ಪದವಿ. ಅದ ನಂತರ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಡಿಪ್ಲೊಮಾ ಪದವಿ BA BTech MBA ಇದೇ ಆಗಿರಬೇಕು. ನೋಡಿ, ನಾನು ನಿಮಗೆ ಏನು ಬಂದಿರುತ್ತಲ್ಲ ಅಧಿಸೂಚನೆ, ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ಗೊಳ್ಳಲ್ಲ, ತುಂಬಾ ಜನ ಸರಿ ಇದು ಎಲ್ಲಿದ್ ಹೇಳ್ತೀರಾ ಗೊತ್ತೇ ಆಗಲ್ಲ ಅಂತಾರಲ್ಲ. ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅರ್ಜಿ ಸಲ್ಲಿಸುವಂತ PDF ಫಾರ್ಮ್ ಲಿಂಕ್ ಇರತ್ತೆ, ಅರ್ಜಿ ಸಲ್ಲಿಸುವಂತ ಲಿಂಕ್ ಇರತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ವೆಬ್ಸೈಟ್ ಹೋಗತ್ತೆ, ಇಲ್ಲಾಂದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗತ್ತೆ. ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗತ್ತೆ. ನೋಡ್ಕೊಳ್ಳಿ, ನಾನು ಯಾವುದೇ ರೀತಿಯಾಗಿ ಗೊಳ್ಳಫ್ರಾನ್ ಅಲ್ಲ, ರಿಯಲ್ ಆಗಿರತ್ತೆ. ಮತ್ತು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. ವಯೋಮಿತಿ ವಿಷಯ 18ರಿಂದ ನಿಮಗೆ ಇಲ್ಲಿ ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ, ಆದ್ರೆ ಇಷ್ಟಿಷ್ಟ ಅಂತೇಳಿ ಯಾವುದೇ ರೀತಿಯ ಘೋಷಣೆ ಕೊಟ್ಟಿಲ್ಲ ಅವರು. 18ರಿಂದ ನಿಮಗೆ 45 ವರ್ಷ ತನಕ ಅವಕಾಶ ಇರತ್ತೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. 18ರಿಂದ 45 ವರ್ಷ ಇರತ್ತೆ, ಅಪ್ಲಿಕೇಶನ್ ಹಾಕಿ. ಯಾವ್ಯಾವ ಪೋಸ್ಟ್ ಎಷ್ಟು ಇದಾವೆ. ಕಿರಿಯ ಅಧಿಕಾರಿ 4 ಪೋಸ್ಟು, ಹಿರಿಯ ಸಹಾಯಕ 3 ಪೋಸ್ಟು, ಘಟಕ ಮುಖ್ಯಸ್ಥ 1 ಪೋಸ್ಟು, ಉಪವ್ಯವಸ್ಥಾಪಕ 3 ಪೋಸ್ಟು, ಸಹಾಯಕ ವ್ಯವಸ್ಥಾಪಕ 4 ಪೋಸ್ಟು. ಉನ್ನತ ಪೋಸ್ಟ್ಗಳಾಗಿರತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮತ್ತು ಅರ್ಜಿ ಸಲ್ಲಿಸಿದ್ರೆ ಆಯ್ಕೆದಲ್ಲಿ ಲಿಖಿತ ಪರೀಕ್ಷೆ ಇರತ್ತೆ, ಸಂದರ್ಶನ ಇರತ್ತೆ. ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಆನ್ಲೈನ್ ನಲ್ಲಿ ಇರತ್ತೆ. 25ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. 25/11/2025 ಸ್ಟಾರ್ಟ್ ಆಗಿರುವಂತದ್ದು. 19 ಡಿಸೆಂಬರ್ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಹೇಳಿನಲ್ಲ ಆಗಲೇ, ಇದು ಸಣ್ಣ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ತಿಳಿಸ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅದೊಂದು ಕಾರಣಕ್ಕೆ ನಿಮ್ಗೆ ನಾರ್ಮಲ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಇದರಲ್ಲಿ ಅದೇ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಏನು ತಿಳಿಸ್ಕೊಟ್ಟೇನಲ್ಲ, ಅದಕ್ಕೆ ರೂಲ್ಸು, ಗ್ರೇಡು, ಎಷ್ಟು ಏನು ಅಂತ ಅಂತೇಳಿ ಅದನ್ನೇ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ನೋಟಿಸು ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ನೋಟಿಸ್ ಆಗಿರತ್ತೆ. ಅದ ನಂತರ
ನಿಮ್ಮ ಮುಂದೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇರತ್ತೆ. ಇಲ್ಲಿ ನೋಡಿ ವೆಬ್ಸೈಟ್ಗಳು ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ನಿಮ್ಮ ಒಂದು ಏಜ್ ರಿಲ್ಯಾಕ್ಸೇಷನ್ 5 ವರ್ಷ, 3ರಿಂದ 15 ವರ್ಷ ತನಕ ಅವಕಾಶ ಇರತ್ತೆ. ಅದ ನಂತರ ಎಲ್ಲೆಲ್ಲಿ ಖಾಲಿ ಇದಾವೆ, ಯಾವ್ಯಾವ ಒಂದು ಯೂನಿಟ್ದಲ್ಲಿ ಪೋಸ್ಟ್ ಯಾವ್ಯಾವು, ಅದ ನಂತರ ನಿಮ್ಮೊಂದು ಸರ್ವಿಸು, ಗ್ರೇಡು, ವೇಕೆನ್ಸಿ ಎಷ್ಟು, ಎಲ್ಲೆಲ್ಲಿ ಖಾಲಿ ಇದಾವೆ ಅದೆಲ್ಲ ಕೊಟ್ಟಿದ್ದಾರೆ. ನೋಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಬಗ್ಗೆ. ತುಂಬಾ ಲಾಂಗ್ ಬಗ್ಗೆ ಹೇಳಲ್ಲ ನಾನು. ಇಲ್ಲಿ ಏಜ್ ಪ್ರೂಫ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮೊಂದು ಏಜ್ ಪ್ರೂಫ್, ಎಜುಕೇಶನ್ ಸರ್ಟಿಫಿಕೇಟು, ಅಂಕಪಟ್ಟಿ ಆಗ್ಬೋದು ಅದೆಲ್ಲ. ಅದ ನಂತರ ಸರ್ವಿಸ್ ಸರ್ಟಿಫಿಕೇಟು, ನಿಮ್ಮೊಂದು ಎಂಪ್ಲಾಯ್ಮೆಂಟ್ ಇರ್ತಿರಲ್ಲ ಅದರದ್ದು ಪ್ರೂಫು, ಜಾಯ್ನಿಂಗ್ ಲೆಟರ್ ಅದೆಲ್ಲ ಕೇಳಿದ್ದಾರೆ. ಲಾಸ್ಟ್ ಸ್ಯಾಲ್ರಿ ಸರ್ಟಿಫಿಕೇಟು, ಅಂದ್ರೆ ಎಕ್ಸ್ಪೀರಿಯನ್ಸ್ ದವರು ಇದಿರಲ್ಲ, ಅನುಭವದವರು, ಅದರ ಲಾಸ್ಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳಿದ್ದಾರೆ. ಅದ ನಂತರ ನಿಮ್ಮೊಂದು NOC ಕೇಳಿದ್ದಾರೆ, ಅದನ್ನು ಕೂಡ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಬೇಕಾಗತ್ತೆ. ನಿಮ್ಮೊಂದು ಫಾಸ್ಟ್ ಎಂಪ್ಲಾಯ್ಮೆಂಟ್ ಪ್ರೂಫ್ ಕೇಳಿದ್ದಾರೆ. ಅದ ನಂತರ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಪ್ರೂಫ್ ಕೇಳಿದ್ದಾರೆ. ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗ್ಬೋದು, ಪ್ಯಾನ್ ಕಾರ್ಡ್ ಆಗ್ಬೋದು, ಇದೆಲ್ಲ ಕೇಳಿದ್ದಾರೆ. ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗತ್ತೆ. ಲೇಟೆಸ್ಟ್ ಅಂದ್ರೆ 3 ತಿಂಗಳು ಅಥವಾ 2 ತಿಂಗಳು ಅಥವಾ 1 ತಿಂಗಳು ಅಷ್ಟೊಳಗಾಗಿ ತೆಗೆದಿಟ್ಟಿರುವಂತ ಫೋಟೋಗಳು. ಇನ್ನು ಕೊನೆಯದಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕೇಳಿದ್ದಾರೆ. ಇತರೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ ಅರ್ಜಿಗಳನ್ನ ಸಲ್ಲಿಸಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಆಯ್ಕೆ ಆದ್ರೆ ಈಗಲೇ ತಿಳಿಸ್ಕೊಟ್ಟನಲ್ಲ, ಭಾರತದಲ್ಲಿ ಕೆಲಸ ಇರತ್ತೆ. ವಾಲ್ಮಾರಾ ಲಾರಿ ಲಿಮಿಟೆಡ್ ದಲ್ಲಿ ಕೆಲಸ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ. ಬೇರೆದವ್ರು ಆರ್ಟಿಕಲ್ ಅಪ್ಲೋಡ್ ಮಾಡಿದ್ದಾರೆ, ವಿಡಿಯೋಗಳು ಅಪ್ಲೋಡ್ ಮಾಡಿದ್ದಾವೆ, ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ.